ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ನಂದ ಗೋಕುಲ ಧಾರಾವಾಹಿಲಿ ಅಮ್ಮು ಹೋಗ್ಬಿಟ್ಟು ಅವರ ಅಪ್ಪನ ಮ್ಯಾನೇಜರ್ ಮನೆಗೇ ಹೋಗಿ ಟ್ಯೂಷನ್ ಮಾಡ್ತಿರ್ತಾಳೆ. ಅದನ್ನು ನೋಡಿ ಅವ್ರ ಚಿಕ್ಕಪ್ಪ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಅಲ್ಲಿ ಕೇಳ್ತಾನೆ, ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡೋದು ಇವರೇನಾ ಅಂತೇಳಿ. ಹೌದು, ತುಂಬ ವರ್ಷದಿಂದ ಮಾಡ್ತಾವ್ರೆ, ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ಹಂಗಾಗಿ ಇವರು ಟ್ಯೂಷನ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಆವಾಗ ಏನೇ ಅಮ್ಮು ಇದೆಲ್ಲ ಅಂತ ಕೇಳ್ತಾನೆ. ನಿಮಗೆ ಗೊತ್ತಾ ಸಾರ್ ಇವರು ಅಂತ ಕೇಳ್ತಾರೆ ಅವರು. ಹೌದು, ನಮ್ಮ ಅಣ್ಣನ ಮಗಳೇನೇ ಇವಳು ಅಂತ ಅಂದಾಗ ಸಖತ್ತು ಬೇಜಾರಾಗುತ್ತೆ. ನಮ್ಮ ಅಣ್ಣನ ಮಗಳಾಗಿ ಈ ಕೆಲಸ ಮಾಡ್ತಿದ್ದೀಯ ನೀನು ಅಂತ ಹೇಳ್ಬಿಟ್ಟು ಅವರು ಮ್ಯಾನೇಜರ್ ಕೇಳ್ತಾನೆ, ನಿಮ್ಮ ಅಣ್ಣನ ಮಗಳ ಸಾರ್ ಇವರು ಅಂತೇಳಿ. ಹೌದು, ನಮ್ಮ ಅಣ್ಣನ ಮಗಳೇನೆ ಅಂತ ಹೇಳ್ತಾರೆ. ಅಯ್ಯೋ, ಅವರು ನಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾಯಿದ್ದಾರಾ ಅಂತ ಹೇಳ್ಬಿಟ್ಟು ಗಾಬರಿಯಾಗಿ ಕೇಳ್ತಾ ಇರ್ತಾರೆ. ಆಮೇಲೆ ಇವಳಿಗೆ ಪಾಪ ಹಿಂಸೆ ಆಗುತ್ತೆ, ಏನು ಹೇಳೋದು ಅಂತ ಗೊತ್ತಾಗಲ್ಲ. ಏನಪ್ಪ ಹೇಳಲಿ, ಚಿಕ್ಕಪ್ಪ ಅಂತ ಹೇಳ್ತಾ ಇರ್ತಾಳೆ. ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಆಮೇಲೆ ಅಲ್ಲಿ ನೀನು ಈ ಕೆಲಸ ಮಾಡ್ತಾಯಿದ್ದೀಯಲ್ಲ ಸರಿನಾ ಅಮ್ಮು, ನಿನಗೆ ಬುದ್ಧಿ ಬೇಡವಾ? ನೀನು ಯಾರನ್ನೋ ಮದುವೆಯಾಗಿ ಎಲ್ಲೋ ಇರಬೇಕಿತ್ತು, ಅಮೇರಿಕಾದಲ್ಲಿ ಇರಬೇಕಾದವಳು ಇವನ್ನ ಮದುವೆ ಮಾಡಿಕೊಂಡು ಇಲ್ಲಿ ಟ್ಯೂಷನ್ ಮಾಡ್ಕೊಂಡು ಕೂತಿದ್ದೀಯಾ ಅಂತ ಬೈತಾನೆ. ಆಮೇಲೆ ಚಿಕ್ಕಪ್ಪ ಅಂತ ಹೇಳ್ತಾಳೆ, ಮಾತಾಡಬೇಡ ನೀನು ಚಿಕ್ಕಪ್ಪ ಬಂದು ಇಲ್ಲಿ ನಮ್ಮ ಮ್ಯಾನೇಜರ್ ಮನೆಗೆ ಬಂದಿದ್ದೀಯಾ ಟ್ಯೂಷನ್ ಮಾಡೋದಕ್ಕೆ ಅಂತ ಬೈತಾನೆ. ಬೈದು ಚಿಕ್ಕಪ್ಪ ಅಂತ ಕರಿತಲೇ ಇರ್ತಾಳೆ. ಆದ್ರೂ ಅವನು ಬಾಯಿಗೆ ಬಂದಂಗೆಲ್ಲ ಬೈತಾ ಇರ್ತಾನೆ. ಇಂಥ ಕೆಲಸ ಮಾಡ್ತೀಯಾ ನೀನು? ನಿನಗೆ ಸ್ವಲ್ಪನೂ ಮ್ಯಾನಸ್ ಇಲ್ವಾ? ಹಿಂಗೆ ಟ್ಯೂಷನ್ ಮಾಡಬೇಕಾ? ಯಾಕೆ ಅವ್ರಿಗೆ ನಿನ್ನ ಸಾಕೋ ಯೋಗ್ಯತೆ ಇಲ್ವಾ? ನಿನ್ನ ಫೀಸ್ ಕಟ್ಟೋ ಯೋಗ್ಯತೆ ಇಲ್ವಾ ಅಂತೆಲ್ಲ ಬೈತಾನೆ. ಆವಾಗ ಅವಳು ಇಲ್ಲ ಚಿಕ್ಕಪ್ಪ ಹಂಗೇನಿಲ್ಲ ಚಿಕ್ಕಪ್ಪ ಅಂತ ಹೇಳ್ತಲೇ ಇರ್ತಾಳೆ. ಏನು ಹೇಳಿದ್ರೂ ಇವನು ಕೇಳೋದೇ ಇಲ್ಲ, ಬೈತಾನೆ ಇರ್ತಾನೆ. ಆಮೇಲೆ ಬೇಜಾರು ಮಾಡಿಕೊಂಡು ಹೊರಟೋಗ್ತಾನೆ. ಇಲ್ಲಿ ಒಡವೆನೆಲ್ಲ ಅಮ್ಮಗೆ ಕೊಟ್ಟಿದ್ದಾಳೆ ಅವರಮ್ಮ ಅಂತೇಳ್ಬಿಟ್ಟು ಅವ್ರ ಅಪ್ಪ ಅಂತೂ ಸಿಕ್ಕಾಬಟ್ಟೆ ಗಲಾಟೆ ಮಾಡಿ ಅಮ್ಮಂಗೆಲ್ಲ ಇಟ್ಕೊಂಡು ಹೊಡೆದು, ಅಜ್ಜಿ ಹೇಳಿದ್ರೂ ಕೇಳಲ್ಲ, ನೀನು ಇದಕ್ಕೆ ಶಾಮೀಲಾಗಿದೆಯಾ, ನಿಂದು ಇದು ಕುತಂತ್ರ ಬುದ್ಧಿನ ಅಂತೇಳಿ ಅಮ್ಮಂಗೂ ಬೈತಾನೆ, ಹೆಂಡ್ತಿಗೂ ಹೊಡಿತಾನೆ, ಎಲ್ಲ ಇದು ಮಾಡ್ತಾನೆ. ಮಾಡಿಬಿಟ್ಟು ಕೊನೆಗೂ ಸುಮ್ಮನಾಗಲ್ಲ. ಅಷ್ಟಾದ್ರೂ ಇದ್ರು ಬದ್ರು ಮನೆ ಆಗಿರೋದ್ರಿಂದ ನಂದ ಅವ್ರ ಮನೆಗೇ ಕಾಣೋ ರೀತಿ ಆಚೆ ಎಳ್ಕೊಂಡು ಹೋಗಂಗೆ ಮಾಡ್ತಾನೆ ಅವಳನ್ನ ಬೈದು. ಒಳಗಡೆ ಎಲ್ಲ ನಂದ ಗೋಕುಲ ಈ ಮನೆಯವರು ಪಾಪ ಎಷ್ಟು ಒಳ್ಳೆಯವರು ಇರ್ತಾರೆ ಎಲ್ಲರೂ. ಆ ಪ್ರಿಯ ಒಬ್ಬಳನ್ನ ಬಿಟ್ಟರೆ ಇನ್ನೆಲ್ಲರೂ ತುಂಬ ಒಳ್ಳೆಯವರು. ಪ್ರಿಯ ಮಾತ್ರ ಕ್ರಿಮಿನಲ್ ಇದ್ದಾಳೆ. ಅವಳನ್ನ ನಂಬೋದು ತುಂಬ ಕಷ್ಟ. ಎರಡು ಕಡೆ ತಲೆ ಹಾವು ಅಂತಾರಲ್ಲ, ಆ ರೀತಿ ಅವಳು ಆ ಕಡೆ ಈ ಕಡೆ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡ್ತಾಳೆ. ಇನ್ನು ಇರೋರೆಲ್ಲರೂ ಪಾಪ ಒಳ್ಳೆಯವರು, ತುಂಬ ಒಳ್ಳೆಯ ಜನ ಎಲ್ಲರೂ. ಅವ್ರವ್ರ ಫೇರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಗಿರ್ಜಾ ಅಂತೂ ತುಂಬ ಒಳ್ಳೆಯವಳು, ಮೀನಾ ಒಳ್ಳೆಯವಳು, ಎಲ್ಲರೂ ಒಳ್ಳೆಯವರಿದ್ದಾರೆ. ಆದರೆ ಈ ದೃಶ್ಯನ ಆಮೇಲೆ ಆಚೆ ಬರ್ತಾನೆ ನಂದ. ಆವಾಗ ಅಮ್ಮು ಅಲ್ಲೇ ನಿಂತಿರ್ತಾಳೆ. ಅವ್ರ ಅಪ್ಪ ಅಮ್ಮನ್ನ ಎಳ್ಕೊಬಂದು ಆಚೆ ನುಗ್ತಾನೆ. ಆವಾಗ ಇದನ್ನು ನಂದ ನೋಡ್ತಾ ನಿಂತಿರ್ತಾನೆ. ಅವನಿಗೆ ಆಶ್ಚರ್ಯ, ಏನಾಯಿತು ಅಂತೇಳಿ. ಪಾಪ ಅವನಿಗೇನು ಗೊತ್ತಿರಲ್ಲ. ಅವನ ಪಾಡಿಗೆ ಅವನು ಮಗನೂ ಸೊಸೆ ಟೂರ್ ಹೋದವ್ರು ಬಂದ್ರ ಅಂತ ಅವ್ರನ್ನ ಮಾತಾಡಿಸ್ತಾ ನಿಂತಿರ್ತಾನೆ. ನೀವು ಬಂದ್ರಾ ಪ್ರಿಯಾ ಅಂತೇಳ್ಬಿಟ್ಟು. ಈ ಕಡೆ ಅಮ್ಮನೂ ನಿಂತಿರ್ತಾಳೆ. ಇವರೆಲ್ಲ ನಿಂತಿರುವಾಗ ಇವರು ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರಪ್ಪ ಅಮ್ಮು ಅಪ್ಪ ಬೇರೆ ಅವಳಿಗೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇರ್ತಾನೆ. ಎಳ್ಕೊಂಡು ಬಂದು ಮಗಳ ಹತ್ರ ನೂಗ್ತಾನೆ. ಆಮೇಲೆ ಏನು ಅಂತ ಕೇಳಿದಾಗ ಆವಾಗ ಹಿಂಗೆ, ನಿಮಗೆ ಅದು ಗತಿ ಇಲ್ವಾ? ಒಡವೆಗಳನ್ನು ನನ್ನ ಹೆಂಡತಿ ಒಡವೆನೆಲ್ಲ ಇಸ್ಕೊಂಡಿದ್ದೀರಲ್ಲ, ಮಾನ ಮರ್ಯಾದೆ ಇಲ್ವಾ ಅಂತ ಬೈತಾನೆ. ಆವಾಗ ನಂದಿಗೇನು ಗೊತ್ತಿರಲ್ಲ. ಹೌದಾ ಅಮ್ಮು ಅಂದಾಗ ಅವಳು ಹೌದು ಮಾವ ಅಂತಾಳೆ. ಆವಾಗ ಅವನಿಗೆ ಶಾಕ್ ಆಗೋಗುತ್ತೆ. ಇದೇನಿದು, ಕೇಳದೆ ಈ ಕೆಲಸ ಮಾಡಿದ್ದೀರಲ್ಲ ಅಂತೇಳ್ಬಿಟ್ಟು ಅಮ್ಮ ಮೇಲೆ ಸಿಟ್ಟು ಬರುತ್ತೆ. ಅದಕ್ಕೆ ನೀನೇ ಎಲ್ಲ ಹೇಳಿ ಮಾಡಿಸೋದು ಅಂತೇಳಿ ಅವ್ರ ಮೈದ ಬೈತಾನೆ. ಇವನು ಬೈದಾಗ, ಇಲ್ಲ ಇದು ವಿಷಯ ನನಗೆ ಗೊತ್ತೇ ಇಲ್ಲ ಅಂತ ನಂದ ಹೇಳ್ತಾನೆ. ಆಮೇಲೆ ನಂದ ಹೇಳುವಾಗ ಇವಳು ಅಮ್ಮು ಏನು ಮಾಡ್ತಾಳೆ, ಬಾಗ್ಲತ್ರ ಬರ್ತಾಳೆ. ಮನೆಗೆ ಹೋಗೋಕ್ಕೂ ಭಯ, ಯಾಕೆ ಅಂದರೆ ವಿಷಯ ಗೊತ್ತಾಗ್ಬಿಟ್ಟೈತಲ್ಲ, ಎಲ್ಲಿ ಚಿಕ್ಕಪ್ಪ ಎಲ್ಲರಿಗೂ ಹೇಳ್ಬಿಟ್ಟಿರುತ್ತೋ
ಟ್ಯೂಷನ್ ಮಾಡ್ತಾಳೆ ಅಂತೇಳಿ ಭಯ ಪಟ್ಕೊಂಡಿರ್ತಾಳೆ. ಆದರೆ ಆ ವಿಷಯ ಅಲ್ಲಿ ಹೇಳೇ ಇರಲ್ಲ, ಅದಿನ್ನೂ ಇದೇ ಆಗಿರಲ್ಲ. ಇಲ್ಲಿ ಒಡವೆ ವಿಷಯನೇ ನಡೀತಾ ಇರುತ್ತೆ. ಅಮ್ಮು ಮಾತ್ರ ಆ ವಿಷಯ ಟ್ಯೂಷನ್ ವಿಷಯನೇ ಅವಳು ತಲೆಯಲ್ಲಿ ಇಟ್ಕೊಂಡು ಅವಳು ಬಂದು ಅಲ್ಲಿ ಎದ್ರುಕೊಂಡಂಗೆ ನಿಂತಿರ್ತಾಳೆ. ಅವ್ರ ಮಾವ ಬಂದುಬಿಟ್ಟು, ಬಾ ಅಮ್ಮು, ಇಲ್ಲ್ಯಾಕೆ ನಿಂತಿದ್ಯಾ, ಒಳಗಡೆ ಬಾ ಅಂತ ಕರೀತಾನೆ. ಒಳಗಡೆ ಹ್ಞೂ ಅಂತೇಳಿ ಹೋಗಬೇಕು. ಅಷ್ಟರೊಳಗೆ ಎಲ್ಲರೂ ಅವರೇ ಆಚೆ ಈಚೆ ಬಂದುಬಿಡ್ತಾರೆ. ಬಂದು ಅಷ್ಟು ಹರಿಡ್ರಾಮ ನಡೆದೋಗುತ್ತೆ ಅಲ್ಲಿ. ಇವನು ಅವ್ರ ಮಾವನು ಬಂದು ಕರೀತಾನೆ, ಬಾ ಅಮ್ಮು, ಇಲ್ಲ್ಯಾಕೆ ನಿಂತಿದ್ಯಾ, ಬಾ ಬಾ ಅಂತ ಕರೀತಾನೆ. ಆವಾಗ ಅವಳು ಸರಿ ಮಾವ ಅಂತೇಳಿ ಹೋಗೋಕ್ಕೆ ಅಂತ ಹೊರಡ್ತಿರ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಆಚೆ ಬಂದು ಈ ಥರ ಅಮ್ಮನ್ನ ಎಳ್ಕೊಂಡು ಬಂದು ಅವನು ನೂಗ್ತಾನೆ ಆಚೆಗೆ. ಅವ್ರ ಅಜ್ಜಿನೂ ಬರ್ತಾರೆ, ಈ ಕಡೆಯಿಂದ ಗಿರ್ಜನೂ ಬರ್ತಾಳೆ, ಇವ್ರ ಫ್ಯಾಮಿಲಿ ಸಮೇತ, ಅವ್ರ ಫ್ಯಾಮಿಲಿ ಸಮೇತ ಎಲ್ಲ ಇವತ್ತಿನ ಎಪಿಸೋಡಲ್ಲಿ ಎಲ್ಲ ನಿಂತ್ಕೊಂಡು ನೋಡೋ ರೀತಿಯಾಗಿ ಹೋಗಿರುತ್ತೆ. ಆಮೇಲೆ ಎಲ್ಲ ನೋಡಿಕೊಂಡು ಏನಾಯಿತು ಏನು ಎತ್ತ ಅಂಥೇಳಿ ಅವ್ರಿಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಆ ಥರ ಡ್ರಾಮಾ ನಡೀತಾ ಇರುತ್ತೆ ಅಲ್ಲಿ. ಪ್ರಿಯನ ಗಂಡನೂ ನೀವು ಬಂದ್ಬಿಟ್ರ ಅಂತ ಮಾತಾಡಿಸ್ತಾ ಇರ್ತಾನೆ ಅವರಪ್ಪ. ಅಷ್ಟೊತ್ತಿಗೆ ಅಲ್ಲಿ ಅವ್ರ ಅಪ್ಪನ ಮನೆ ಕಡೆ, ಅಪ್ಪನ ಮನೆ ಕಡೆ ಡ್ರಾಮಾ ನಡೀತಾ ಇರುತ್ತೆ. ಆ ಡ್ರಾಮಾದಲ್ಲಿ ಅಪ್ಪ ಅಮ್ಮನ್ನ ಎಳ್ಕೊಂಡು ಬಂದು ಆಚೆ ನೂಕೋರ್ ದೃಶ್ಯ ಅಂತೂ ಸಖತ್ತು, ಹೊಟ್ಟೆ ಉರಿದೋಗುತ್ತೆ. ಆ ಥರ ಕರ್ಕೊಬಂದು ಆಚೆ ನೂಕ್ಬಿಡ್ತಾನೆ. ಆಮೇಲೆ ಏನಾಯಿತು ಅಂತ ಕೇಳೋ ಅಷ್ಟರೊಳಗೆ ಇಷ್ಟೆಲ್ಲ ನಡೆದೋಗುತ್ತೆ. ಅವ್ರ ಚಿಕ್ಕಪ್ಪ ಬಂದು ಹೇಳೇ ಇರಲ್ಲ ಅದನ್ನ. ಅಮ್ಮು ಅಲ್ಲಿ ಟ್ಯೂಷನ್ ಮಾಡ್ತಿದ್ದಾಳೆ, 2,000 ರೂಪಾಯಿಗೋಸ್ಕರ ಮ್ಯಾನೇಜರ್ ಮಲ್ಲಿ ಅಂತ ಹೇಳೇ ಇರಲ್ಲ. ಇಲ್ಲಿ ಒಡವೆ ವಿಷಯನೇ ನಡೀತಾ ಇರುತ್ತೆ. ಅವರ ಓರ್ಗೀತಿ ಅಂದರೆ ತಮ್ಮನ ಹೆಂಡ್ತಿ ಅಲ್ಲೂ ಡ್ರಾಮಾ ಆಡ್ತಾಳೆ. ಅವಳೇದೇ ಫಿಟ್ಟಿಂಗ್ ಅಲ್ಲಿ ಜಾಸ್ತಿ. ಪಾಪ ಅವರಮ್ಮ ಒಳ್ಳೆಯವರು. ಅವನ ತಮ್ಮನ ಹೆಂಡ್ತಿ ಡ್ರಾಮಾ ಆಡಿ ಎಲ್ಲರನ್ನೂ ಸಿಕ್ಕಿಸಿ ಎಲ್ಲರೂ ಜಗಳ ಆಡೋ ರೀತಿ ಮಾಡಿಬಿಡ್ತಾಳೆ. ಅದು ಎಲ್ಲರಿಗೂ ಬೇಜಾರಾಗುತ್ತೆ. ಯಾಕಮ್ಮ ಅಂತ ಅಮ್ಮು ಕೇಳ್ತಾಳೆ. ಅದಕ್ಕೆ ಅವರಪ್ಪ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಅಂತ ಬೈತಾನೆ. ಇವನಿಗೆ ನಂದಗೆ ಅದೆಲ್ಲ ಏನೂ ಗೊತ್ತಿರಲ್ಲ, ಅವನ ಪಾಡಿಗೆ ಅವ್ನು ನೋಡ್ತಾ ನಿಂತಿರ್ತಾನೆ. ಆಮೇಲೆ ಈ ಥರ ನನ್ನ ಹೆಂಡ್ತಿ ಒಡವೆನೆಲ್ಲ ಇಸ್ಕೊಂಡು ನಿನ್ನ ಸೊಸೆ ಈ ಥರ ಮಾಡಿದ್ದಾಳೆ ಅಂತ ಅಂದಾಗ, ನಂದು ಹೌದೇನಮ್ಮ ಅಂತೇಳಿ ಅಮ್ಮು ಹೌದಾ ಅಂತ ಕೇಳ್ತಾನೆ. ಹೌದು ಮಾವ ಅಂತ ಹೇಳ್ತಾಳೆ. ಆವಾಗ ಭಾಳ ಬೇಜಾರಾಗುತ್ತೆ, ನನಗೆ ವಿಷಯ ಗೊತ್ತಿಲ್ಲದಲೇ ಇವೆಲ್ಲ ಮಾಡಿದ್ದೀರಲ್ಲ ಅಂಥೇಳಿ. ಈ ಕಡೆ ಇವರಿಬ್ಬರು ಪ್ರಿಯ ಮತ್ತು ಪ್ರಿಯನ ಗಂಡ ನಿಂತ್ಕೊಂಡು ನೋಡ್ತಾ ನಿಂತಿರ್ತಾರೆ. ಇದೆಲ್ಲ ಆಯ್ತಾ, ಹೀಗೆಲ್ಲ ನಡೀತಾ ಇದೆಯಾ ಅಂತೇಳ್ಬಿಟ್ಟು ತುಂಬ ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಈ ಸೀರಿಯಲ್ಲು ಇವತ್ತಿಗೆ ಇಷ್ಟ ಆಗಿದೆ. ನಾಳಿನ ಎಪಿಸೋಡಲ್ಲಿ ಮುಂದೆ ಇನ್ನೂ ಏನೇನು ಆಗುತ್ತೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣಂತೆ. ಇವತ್ತಿನ ಎಪಿಸೋಡು ಇಷ್ಟು ಮುಗಿದಿದೆ. ನಾಳಿನ ಕಥೆನ ನಾಳೆ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.